ಈಗ ನೋಡಿ, ಮಂಗಳೂರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಂಗಳೂರು ಜೈಲಿಗೆ ಹೋಗಿರೋರು ಯಾರು ಅಂತ ಯೋಚನೆ ಮಾಡಿ ನೀವು. ಯಾರ್ಯಾರು ಜೈಲಿಗೆ ಹೋದರು ಅಂತ. ಜೈಲಿಗೆ ಹೋಗಿರೋರೆಲ್ಲ ಹಿಂದುಳಿದವರು, ಶೂದ್ರ ವರ್ಗದ ಜನರೇ ಹೊರತು ಮೇಲ್ವರ್ಗದ ಜನ ಜೈಲಿಗೆ ಹೋಗಿಲ್ಲ. ಹಿಂದುಳಿದ ವರ್ಗದ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕರಾವಳಿ ಕರ್ನಾಟಕದ ಧರ್ಮ ಸಂಘರ್ಷದ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಧರ್ಮ ಉಳಿಸೋದಕ್ಕೆ ಸತ್ತವರು ಮತ್ತು ಜೈಲಿಗೆ ಹೋದವರು ಬಹುಪಾಲು ಹಿಂದೂಗಳು ಯಾರಿದ್ದಾರೆ, ಅವರಲ್ಲಿ ಎಲ್ಲರೂ ಕೂಡ ಹಿಂದುಳಿದ ವರ್ಗದವರು ಮತ್ತು ದಲಿತರು, ಅದರಲ್ಲೂ ಮುಖ್ಯವಾಗಿ ಶೂದ್ರರು, ಎರಡನ್ನೂ ಒಟ್ಟಿಗೆ ಸೇರಿಸ್ಬೋಣ. ಹಿಂದುಳಿದ ದಲಿತ ಬೇಡವೇ ಬೇಡ, ಶೂದ್ರರು. ಇಂಥದ್ದೊಂದು ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಯಾವ ಸಂದರ್ಭ? ಒಂದು ಕಡೆ ದಲಿತ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಬಿಲ್ಲವ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಅನ್ನೋ ಪಟ್ಟಿ ಇದೆ ಕ್ಯಾಸ್ಟ್ ಸೆನ್ಸಸ್ಸಲ್ಲಿ. ಅದು ಬೇಕಾಗಿಲ್ಲ ಅಂತ BJP JDS ವಿರೋಧಿಸ್ತಿರುವಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಚಾಮುಂಡಿ ಮೇಲೆ ಹೂ ಇಡಲಿಕ್ಕೆ ದಲಿತ ಹೆಣ್ಣುಮಕ್ಕಳಿಗೂ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದು, ಮತ್ತು ಅದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದು ಕೇಸ್ ಆಗಿದೆ. ಮತ್ತು ಸಮಸ್ತ ಹಿಂದೂಗಳು, ಅದರಲ್ಲಿ ದಲಿತರು ಮತ್ತು ಹಿಂದುಳಿದವರು ಮಾತ್ರ ಯತ್ನಾಳ್ರ ನಡೆ ಮತ್ತು ನುಡಿಯನ್ನು ಖಂಡಿಸಿದ್ದಾರೆ, ಅವರಿಬ್ಬರೇ. ಆದರೆ ಸಿದ್ದರಾಮಯ್ಯ ಅವರ ಈ ಮಾತು ಮತ್ತು ಈ ಹಿಂದಿನ ಎಕ್ಸಾಂಪಲ್ಸ್ ಏನಿದೆ ನೋಡಿ, ಇತ್ತೀಚೆಗೆ ಅಂದರೆ 2018ರ ಚುನಾವಣೆಯ ಸಂದರ್ಭದಲ್ಲಿ ಮತ್ತು 23ರ ಚುನಾವಣೆಯ ಸಂದರ್ಭದಲ್ಲಿ BJP, ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಸಾಕಷ್ಟು ಜನ ಒಂದು ಪ್ರತಿಪಾದನೆ ಮಾಡಿದ್ದು, ಸಿದ್ದರಾಮಯ್ಯ ಅವರ ಸರ್ಕಾರ ಬಂದರೆ ಬಹುಪಾಲು ಹಿಂದೂ ಕಾರ್ಯಕರ್ತರು ಅವರ ಬಲಿ ಬೀಳತ್ತೆ. ಆದರೆ ಏನು ಕೋಮುವಾದದ ಪ್ರಯೋಗಶಾಲೆ ಅಂತಲೇ ಗುರುತಿಸಿಕೊಂಡಿರುವಂತಹ ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಅಲ್ಲಿ ಬಹುಪಾಲು ಸಂದರ್ಭಗಳಲ್ಲಿ ಧರ್ಮಕ್ಕೋಸ್ಕರ ಪ್ರಾಣ ಕೊಟ್ಟವರು ಮತ್ತು ಜೈಲಿಗೆ ಹೋಗಿ ಬಂದವರು ಸಿದ್ದರಾಮಯ್ಯವರ ಹೇಳಿಕೆಯನ್ನೇ ನೋಡಿದ್ರೆ ಸೂಕ್ಷ್ಮವಾಗಿ ಬಹುಪಾಲು ಆ ಮಾತು ನಿಜ ಅನಿಸುತ್ತೆ. ನಿಮಗೆ ಶೋಭಾ ಕರಂದ್ಲಾಜೆ ಅವರು ಸಾಕ್ಷಿ ಸಮೇತ ಕೊಟ್ಟಂತಹ ಒಂದು ದಾಖಲೆ ಪ್ರಕಾರ ಬರೀ ಹಿಂದೂಗಳು ಸಾಯ್ತಿದ್ದಾರೆ ಅಂತ. ಕೆಲವು ಹೆಸರುಗಳನ್ನು ಓದ್ತೀನಿ, ಆ ಭಾಗದ ಜನಕ್ಕೆ ಅರ್ಥ ಆಗುತ್ತೆ ಸತ್ತವರು ಬಹುಪಾಲು ಯಾರು ಮತ್ತು ಜೈಲಿಗೆ ಹೋದವರು ಧರ್ಮಕ್ಕೋಸ್ಕರ. 2015 ಅಶೋಕ್ ಪೂಜಾರಿ, 2015 ಒಂದೇ ದಿನ 20/9/2015 ವಾಮನ ಪೂಜಾರಿ, 9/10/2015 ಪ್ರಶಾಂತ್ ಪೂಜಾರಿ. ನಾನು ಇದುವರೆಗೂ ಹೇಳಿದ್ದು 2025 2015 ಕೇಸ್ಗಳು. ರಾಜೇಶ್ ಕೊಟ್ಯನ್ 2016, ಪ್ರವೀಣ್ ಪೂಜಾರಿ 2016, ಶರತ್ ಮಡಿವಾಳ 2017. ಇತ್ತೀಚೆಗೆ ಕೂಡ ಪ್ರವೀಣ್ ಪೂಜಾರಿ. ಬಹುಪಾಲು ಜನ ಹಿಂದುಳಿದ ಸಮಾಜದ ಯುವಕರು, ಅಮಾಯಕರು ಧರ್ಮಕ್ಕೋಸ್ಕರ ಪ್ರಾಣ ಬಿಟ್ಟರು. ಅದಕ್ಕೆ ಎದುರಾಗಿ ಒಬ್ಬ ನಮ್ಮ ಹಿಂದೂವನ್ನು ಕೆಡವಿದ್ದಾರೆ, ನಾವು ಒಬ್ಬರನ್ನು ಮುಸ್ಲಿಮರನ್ನು ಕೆಡವಬೇಕು. ಒಂದು ಸೇಡಿನ ಕಗ್ಗೊಲೆಗಳು ಆದವು. ಯಾರಿಗೋಸ್ಕರ ಆದವು? ಧರ್ಮಕ್ಕೋಸ್ಕರ ಆದವು. ಈ ಕಡೆಯ ಧರ್ಮವನ್ನು ಉಳಿಸಿಕೊಳ್ತೀವಿ ಎನ್ನುವಂತಹ ಉನ್ಮಾದದಲ್ಲಿ, ಉಮೇದಿನಲ್ಲಿ ಇವರು, ಈ ಕಡೆಯ ಧರ್ಮವನ್ನು ನಾವು ಕಾಪಾಡ್ಕೊಳ್ತೀವಿ ಅನ್ನೋ ಉನ್ಮಾದ ಉಮೇದಿನಲ್ಲಿ ಇವರು. ಬಹುಪಾಲು ಜನ ಸತ್ತವ್ರು ಯಾರು? ಅಮಾಯಕರು ಮತ್ತು ಕಾಲಾಳುಗಳು, ಪಾನ್ಗಳು, ದಾಳಗಳು. ಆದರೆ ಈ ಕಗ್ಗೊಲೆಗಳ ಹಿಂದೆ ನಿಂತವರು ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನೇ ಸೂಚ್ಯವಾಗಿ ಹೇಳಿರುವಂಥದ್ದು. ಯಾರು ಧರ್ಮವನ್ನು ಉಳಿಸಬೇಕು ಅಂತ ಭಾಷಣಗಳನ್ನು ಮಾಡ್ತಾರೆ, ಅವರು ಜೈಲಿಗೆ ಹೋಗುವಂತಹ ಅಥವಾ ಧರ್ಮಕ್ಕೋಸ್ಕರ ಬಲಿಯಾಗುವಂತಹ ತ್ಯಾಗದ ಗುಣವನ್ನು ಪ್ರದರ್ಶಿಸೋದಿಲ್ಲ. ಯಾಕಂದರೆ ಅವರಿಗೆ ಬೇಕಿರುವಂಥದ್ದು ಶೂದ್ರರು, ಹಿಂದುಳಿದವರು, ದಲಿತರು, ಇಂಥವರ ತ್ಯಾಗಗಳಷ್ಟೇ. ಆ ತ್ಯಾಗಗಳ ಸಮಾಧಿಗಳ ಮೇಲೆ ಇವರು ತಮ್ಮ ತಮ್ಮ ಬೇಳೆ ಬೇಯಿಸ್ಕೋತಾರೆ ಅಥವಾ ಸಾಮ್ರಾಜ್ಯಗಳನ್ನು ಕಟ್ಕೋತಾರೆ ಅನ್ನೋದನ್ನು ಹೇಳಿದರು. ಈ ಹಿಂದೆ ನೋಡಿ, ಇಡೀ ಕರಾವಳಿಯ ಕೋಮು ಸಂಘರ್ಷದ ವಿಚಾರಗಳನ್ನು ಮಾತಾಡ್ಬೇಕಾದ್ರೆ ಬಹುಪಾಲು ಜನ 1976ರ ಕಲ್ಲಡ್ಕದ ಬಳಿ ಬಿದ್ದಂತಹ ಮೊದಲ ಇಸ್ಮಾಯಿಲ್ ಕೇಸ್ ಅಂತ
ಮತ್ತೊಂದು ಮಗದೊಂದು ಹೇಳ್ತಿರ್ತಾರೆ. ಆದರೆ ಇನ್ನೂ ಸೂಕ್ಷ್ಮವಾಗಿ ನೋಡಿ, ಬಹುಪಾಲು ಜನ ಪತ್ರಕರ್ತರ ಸಾಕಷ್ಟು ವರದಿಗಳಲ್ಲಿ, ಲೇಖನಗಳಲ್ಲಿ ಅಲ್ಲಿ ಹಿಂದೂ ಮುಸ್ಲಿಂ ಇಬ್ಬರೂ ಕೂಡ ಎರಡೆರಡು ಟೀಮ್ ಮಾಡಿಕೊಂಡು ಕ್ರಿಕೆಟ್ ಆಡ್ತಿದ್ರು, ಅಷ್ಟು ಚೆನ್ನಾಗಿತ್ತು. ಒಂದು ಅಯೋಧ್ಯ ಗಲಾಟೆಯ ತನಕ, ಆನಂತರದಲ್ಲಿ ಕರಾವಳಿ ಬುದ್ಧಿವಂತರ ಜಿಲ್ಲೆ, ಬಡಿದುಕೊಳ್ಳುವವರ ಜಿಲ್ಲೆ ಆಯಿತು, ಹೊಡೆದುಕೊಳ್ಳುವವರ ಮತ್ತು ಧರ್ಮಕ್ಕೋಸ್ಕರ ಕಗ್ಗೊಲೆಗಳನ್ನು ಮಾಡಿಕೊಳ್ಳುವವರ ಜಿಲ್ಲೆಯಾಗಿ ಬದಲಾಯಿತು ಅನ್ನುವಂತಹ ಒಂದು ಆರೋಪ ಇದೆ. ಬೇರೆ ಜಿಲ್ಲೆಗಳಿಗೆ ನೋಡಿ, ನೀವು ತೀರಾ ಹಿಂದುಳಿದ ಜಿಲ್ಲೆಗಳ ಲೆಕ್ಕಗಳನ್ನೇ ತಗೊಂಡ್ರೂ ಕೂಡ, ಸಾಕ್ಷರತೆಯ ಪ್ರಮಾಣ ತುಂಬ ಕಡಿಮೆ ಇರುವಂತಹ ಜಿಲ್ಲೆಗಳ ಲೆಕ್ಕ ತಗೊಂಡ್ರೂ ಕೂಡ ಅದು ಕೋಮು ಸಂಘರ್ಷದ ಪ್ರಯೋಗಶಾಲೆ ಆಗಿಯೇ ಇಲ್ಲ. ಉನ್ಮಾದ, ಹುಚ್ಚು ಎಲ್ಲಿಗೆ ಯಾರನ್ನ ಎಳೆದೊಯ್ಯುತ್ತೆ, ಯಾರು ಪ್ರಚೋದಿಸ್ತಾರೆ, ಅದರ ಅಡಿಯಲ್ಲಿ, ಅದರ ಆಧಾರದಲ್ಲಿ ಬಲಿಯಾಗ್ತಿದ್ದಾರೆ. ಆಗ ನೋಡಿ, ಆ ಭಾಗದ ಈ ಪ್ರಕರಣವನ್ನು ನೋಡಿ, ಮತ್ತೆ ಧರ್ಮಸ್ಥಳ ಪ್ರಕರಣವನ್ನು ನೋಡಿ, ವೇದವಲ್ಲಿ ಅಮ್ಮ, ಪದ್ಮಲತಾ, ಸೌಜನ್ಯ, ಯಮುನಾ, ವಾರಿಜ ಎಲ್ಲ ಹಿಂದೂಗಳೇ. ಆದರೂ ಆ ಕೇಸನ್ನು ಮಾತ್ರ ಈ ಕೇಸ್ ರೀತಿಯಲ್ಲಿ ನೋಡೋದಿಲ್ಲ, ಯಾಕೋ ಗೊತ್ತಿಲ್ಲ. ಆದರೆ ಚರಿತ್ರೆಯ ಒಂದಷ್ಟು ಎಕ್ಸಾಂಪಲ್ಸ್ ತಗೊಳ್ಳಿ. ಅಲ್ಲಿ ವಿಜಯನಗರದ ಒಂದು ಬಹುಮುಖ್ಯ ಶಾಸನ, ಕೋಡಿಯಾಲ್ ಬೈಲ್ ಶಾಸನ 1418ರದ್ದು, ಅಲ್ಲಿ ತುಂಬ ಸೂಕ್ಷ್ಮವಾಗಿ ಒಂದು ಉಲ್ಲೇಖ ಇದೆ. ಅಲ್ಲಿನ ವಿಜಯನಗರದ ಸ್ಥಾನಿಕ ತಿಮ್ಮಣ್ಣ ಒಡೆಯ ಯಾರೋ ಒಂದಷ್ಟು ಜನ ಬಂದು 4 ಮಸೀದಿಗಳನ್ನು ಹೊಡೆದಾಕ್ತಾರೆ. ಅಂಜುಮನ್ ಅನ್ನುವಂಥವ್ರು ಒಬ್ಬರು ದೂರು ಕೊಡ್ತಾರೆ ಅರಸರಿಗೆ, ವಿಜಯನಗರದ ಅರಸರಿಗೆ. ಅರಸರು ಜಾಗ ಕೊಟ್ಟು ಮಸೀದಿಗಳನ್ನು ಕಟ್ಟಿಸಿಕೊಟ್ಟು ಅವರೊಂದು ಎಚ್ಚರಿಕೆಯನ್ನು ಕೊಡ್ತಾರೆ. ನೋಡಿ, ಅವರಿಗೆ ತೊಂದರೆ ಕೊಟ್ಟರೆ ಅದು ನನಗೆ ಮತ್ತು ದೇವರಿಗೆ ಮಾಡುವಂತಹ ಒಂದು ಅಪಮಾನ, ನೀವೇ ಬಾಧ್ಯರು, ಅದಕ್ಕೆ ಒಂದು ಹೊಣೆಗಾರರಾಗಿರ್ತೀರಿ ಎನ್ನುವಂಥದ್ದನ್ನು ಹೇಳ್ತಾರೆ ಅನ್ನೋದನ್ನು ಆ ಒಂದು ಶಾಸನ ಸ್ಪಷ್ಟವಾಗಿ ಹೇಳುತ್ತೆ. ಶಾಸನಗಳ ಕಾಲದಿಂದಲೂ ಕೂಡ ಅಲ್ಲೊಂದು ಸಾಮರಸ್ಯ ಇತ್ತು, ಗಲಾಟೆಗಳು ಇದು ಇಲ್ಲ ಅಂತಲ್ಲ. 1551ರದ್ದು ಬಾರಕೂರಿನ ಶಾಸನ, ಅದು ಕೂಡ ಸ್ಪಷ್ಟವಾಗಿ ಇಕ್ಬಾಲ್ ಖಾನ್ ಅನ್ನುವಂತಹ ಸ್ಥಳೀಯ ಆಡಳಿತಗಾರ ಏನಿರ್ತಾನೆ, ಆಡಳಿತಾಧಿಕಾರಿ ಯಾರೋ ಬಂದು ಅಲ್ಲಿ ಕೋಟೇಶ್ವರದಲ್ಲಿ ಒಂದು ದೇವಸ್ಥಾನವನ್ನು ಕೆಡವಾಕ್ತಾರೆ. ಕೂಡಲೇ ಆತ ಬಂದು ಆ ದೇವಸ್ಥಾನವನ್ನು ಕಟ್ಟಿಸಿಕೊಂಡು ಆ ಸಾಮರಸ್ಯವನ್ನು ಕಾಪಾಡುವಂತಹ, ಶಾಂತಿಯನ್ನು ಉಳಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾನೆ ಅನ್ನುವಂತಹ ಶಾಸನಗಳಿದೆ. ನೋಡಿ, ಎರಡೂ ಇದೆ ಆ ಭಾಗದಲ್ಲಿ. ಆದರೆ ಧರ್ಮ ಉಳಿಸ್ಬೇಕು ಅನ್ನುವಂತಹ ಯಾರದ್ದೋ ಶಲ್ಯ, ಶಾಲು, ಪೇಟ, ಕಿರೀಟಗಳನ್ನೆಲ್ಲ ಇಟ್ಕೊಂಡು ಬರುವಂಥವರ ಭಾಷಣಗಳಿಗೆ ಹಿಂದುಳಿದವರು, ದಲಿತರು, ಶೂದ್ರರು ಬಲಿಯಾಗ್ತಿದ್ದಾರೆ ಅಂದರೆ ಅವರು ಪಗಡೆಯ ದಾಳಗಳಾಗಿ ಬಳಕೆಯಾಗ್ತಿದ್ದಾರೆ. ಇನ್ನೂ ಜಾಗೃತರಾಗಬೇಕು. ಇವತ್ತು ಸಂವಿಧಾನ ಇದೆ, ಈ ನೆಲದ ಕಾನೂನುಗಳಿದ್ದಾವೆ. ಯಾವುದೇ ತಪ್ಪಾದರೂ ಆ ತಪ್ಪಿಗೆ ಶಿಕ್ಷೆ ಆಗತ್ತೆ. ಶಿಕ್ಷೆಗೂ ಕೂಡ ಇಂತಿಷ್ಟು ಪ್ರಮಾಣ ಅನ್ನುವಂಥದ್ದಿದೆ. ಎಷ್ಟು ವರ್ಷ ಜೈಲಲ್ಲಿರ್ತಾರೆ, ಅವರಿಗೆ ಗಲ್ಲು, ಜೀವಾವಧಿ ಏನಿರಬಹುದು ಎಲ್ಲ. ಇದೆಲ್ಲ ಇದ್ದರೂ ಕೂಡ ಒಂದು ಇಡೀ ಜಿಲ್ಲೆ, ಅದು ಓದ್ಕೊಂಡಿರುವಂಥವ್ರ ಜಿಲ್ಲೆ, ಯಾಕೆ ಹೀಗೆ? ಇಷ್ಟು ದಿನಗಳ ಲೆಕ್ಕ ಹೇಗಿತ್ತು? ಒಂದು ಧರ್ಮಸ್ಥಳದ ಪ್ರಕರಣದ ನಂತರ ಅಲ್ಲೊಂದು ತಿಳಿಗೊಳ್ಳುವ ಮತ್ತು ಅರಿತುಕೊಳ್ಳುವ, ವಾಸ್ತವವನ್ನು ಕಂಡುಕೊಳ್ಳುವ, ತಿದ್ದಿಕೊಳ್ಳುವ ಒಂದು ಬೇರೆ ಲೆಕ್ಕಾಚಾರಗಳು ಕೂಡ ಸ್ಪಷ್ಟವಾಗಿ ಕಾಣ್ತಿದ್ದಾವೆ. ನೋ ಡೌಟ್, ಅವರವರ ಧರ್ಮ ಅವರಿಗೆ ದೊಡ್ಡದೇ. ಆದರೆ ಯಾರದ್ದೋ ಮಾತುಗಳನ್ನು ಕೇಳಿಕೊಂಡು ನಮ್ಮದೇ ಊರಿನ ಶಾಂತಿಯನ್ನು ಮತ್ತು ಒಂದು ಸಹಬಾಳ್ವೆಯನ್ನು, ಆ ಸಹಬಾಳ್ವೆಯ ಗುಡಿಸಲಿಗೆ ಬೆಂಕಿ ಹಚ್ಚುವಂತಹ ಪ್ರಯತ್ನಗಳನ್ನು ಯಾರೂ ಕೂಡ ಮಾಡಲೇಬಾರ್ದೇನು. ಇಲ್ಲಾಂದರೆ ತೀರಾ ಅಕ್ಷರತೆಯಲ್ಲಿ ಅನಕ್ಷರತೆ ಇರುವಂತಹ, ಹೆಚ್ಚು ಇರುವಂತಹ ಮತ್ತು ಅಕ್ಷರ ಪ್ರಮಾಣ ಕಡಿಮೆ ಇರುವಂತಹ ಜಿಲ್ಲೆಗಳಿಗೂ, ತುಂಬ ಚೆನ್ನಾಗಿ ಓದ್ಕೊಂಡಿರುವಂತಹ ಪ್ರಾಜ್ಞರಿರುವಂತಹ ಜಿಲ್ಲೆಗಳಿಗೂ ಈ ಕೋಮು ಸಂಘರ್ಷಕ್ಕೆ ಬೇಗ ಬಲಿಯಾಗುವಂತಹ ಒಂದು ಪ್ರಮಾಣವನ್ನು ನೋಡಿದಾಗ ವ್ಯತ್ಯಾಸ ಏನಿರುತ್ತೆ? ಓದ್ಕೊಂಡು ಏನು ಪ್ರಯೋಜನ? ಓದಿಕೊಂಡವರಲ್ಲೇ ಜಾತಿಗಳು ಹೆಚ್ಚು, ಧರ್ಮದ ಪ್ರಜ್ಞೆ ಹೆಚ್ಚು. ಹೌದು, ಧರ್ಮ ಅನ್ನುವಂಥದ್ದು ನಾನು ಕೂತು ಪೂಜಿಸುವ ದೇವನ ಎದುರಲ್ಲಿರುತ್ತೆ. ಅದು ಯಾವುದೇ ದೇವರಿರಲಿ, ಮಾರಮ್ಮ, ಸಪ್ಲಮ್ಮ, ಶಿವ, ಕಾರ್ತಿಕೇಯ, ವಿಷ್ಣು, ಯಾರೇ ಇರಬಹುದು. ಅದು ನಮ್ಮ ಚೌಕಟ್ಟುಗಳ ಒಳಗಡೆ ಇರುತ್ತೆ. ಆದರೆ ನಮ್ಮ ಆ ಆಚರಣೆಗಳನ್ನೇ ಯಾರಾದರೂ ವಿರೋಧಿಸಕ್ಕೆ ಬಂದಾಗ ಖಂಡಿತ ದಂಡಂ ದಶಗುಣಂ ಅನ್ನೋದನ್ನು ಎಲ್ಲರೂ ಕೂಡ ಒಪ್ಕೋತಾರೆ. ಆದರೆ ಇಲ್ಲಿ ಎಂತೆಂತಹ ವಿಚಾರಗಳಿಗಾಗಿದ್ದಾವೆ. ಯಾರೋ ಬಂದು ಟೀ ಕುಡಿತಿದ್ದ, ಹಿಂದಿನ ದಿನ ಯಾರೋ ಮತ್ತೊಬ್ಬರನ್ನು ಹೊಡೆದಿದ್ರು, ಆ ಕಾರಣಕ್ಕೋಸ್ಕರ ಅವನು ಟೀ ಕುಡಿತಿದ್ದವನ್ನ ಹಾಗೆ ಹೊಡೆದಾಕ್ತಾರೆ. ಅವನ ತಪ್ಪೇನು? ಯಾರೋ ಮಾಡಿದ ತಪ್ಪು.
ಅವನನ್ನು ಹೊಡಿ ಅಂತ ಕಳಿಸ್ದವ್ರು ಯಾರು? ಅವು ಹೊಡೆದ ಮೇಲೆ ಜೈಲಿಗೆ ಹೋದವ್ರು ಯಾರು? ನೋಡಿ, ನನಗೆ ಸಿಕ್ಕಿತ್ತು ಬಲಿಪಶುಗಳಾದವರ ಪಟ್ಟಿಯನ್ನು ನಿಮ್ಗೆ ಹೇಳಿದ್ದೀನಿ. ಜೈಲಿಗೆ ಹೋದವರ ಪಟ್ಟಿ ಏನಾದರೂ ಸಿಕ್ಕರೆ ಬಹುಪಾಲು ಹಿಂದುಳಿದ ದಲಿತರೇ ಇರ್ತಾರೆ. ಯಾಕೆ? ಇನ್ನೆಂದು ಅರ್ಥಕೊಳ್ಳೋದು, ತಿದ್ದಿಕೊಳ್ಳೋದು? ಸಿದ್ದರಾಮಯ್ಯ ಅವರ ಆ ಮಾತುಗಳಲ್ಲಿ ಸತ್ಯ ಇದೆ, ಒಂದು ಸ್ಪಷ್ಟ ಸಂದೇಶ ಕೂಡ ಇದೆ.